ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವ್ರು ಯಾಕೆ ಫೋನ್ ಮಾಡ್ತಾ ಇದ್ದಾರೆ? ಯಾರಪ್ಪ? ವಿಕ್ರಾಂತ? ಇಲ್ಲಮ್ಮ, ಬೇರೆ ಯಾರ್ದೋ ಕಾಲು. ಒಂದ್ ನಿಮಿಷ. ಹಲೋ ಅಳಿ ಅಂದ್ರೆ ಎಲ್ಲಿದ್ದೀರಿ? ಇಲ್ಲೇ ವಿಕ್ರಾಂತ್ ಮನೇಲಿ. ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಬಹಳ ಸಮಸ್ಯೆದಾಗದೀನಿ. ಏನಾಗ್ಬಾರ್ದು ಹಾಗಾಗ್ತೈತಿ. ಯಾಕೋ ಏನೋ ಸಮಸ್ಯೆ ಆಗ್ತದಂತ ನನ್ನ ಮನ್ಸು ಹೇಳ್ತೈತಿ. ನಾನು ಈಗಲೇ ನಿಮ್ಮ ಹತ್ರ ಮಾತಾಡ್ಬೇಕಾ? ಹೇಳಿ, ಏನ್ ಮಾತಾಡ್ಬೇಕು? ವಿಷಯ ಬಹಳ ಸೂಕ್ಷ್ಮ ಅದ. ಫೋನ್ ಒಳಗ ಹಾಗೆಲ್ಲ ಮಾತಾಡಕ್ಕಾಗಲ್ಲ. ಈಗಲೇ ನೀನು ನಮ್ಮ ವಾಡೆ ಕಡೆ ಬಾ. ಸರಿ, ಬರ್ತೀನಿ. ಹೊತ್ತಲ್ಲಿ ಫೋನ್ ಮಾಡಿ ಅರ್ಜೆಂಟಾಗಿ ಬರೋಕ್ಕೆ ಹೇಳ್ತಿದ್ದಾರಂದ್ರೆ ಏನೋ ಎಮರ್ಜೆನ್ಸಿ ಇರಬೇಕು ಅನ್ಸುತ್ತೆ. ಇರಲಿ, ಹೋಗ್ತೀನಿ. ಇನ್ನು ಮುಂದೆ ಭೀಮಾಂಬಿಕಾ ವಿಶ್ವಾಸ ಗೆಲ್ಲಿಸ್ಬೇಕು. ಆಗ್ಲೇ ಪಲ್ಲವಿನ ಮಕಾಡೆ ಮಲ್ಗ್ಸಕ್ಕಾಗೋದು. ಅಮ್ಮ, ನಮ್ಮ ಬಾಸ್ ಏನೋ ಫೋನ್ ಮಾಡಿದ್ರಾ? ಇಲ್ಲಪ್ಪ, ಅವನ್ ಸುದ್ದಿನೇ ಇಲ್ಲ. ಅದೇ ನನಗೆ ಟೆನ್ಷನ್ ಆಗ್ತಿದೆ. ನೀವೇನು ಟೆನ್ಷನ್ ಮಾಡ್ಕೊಂಬೇಡಿ, ನಾನು ಈಗಲೇ ಹೋಗಿ ನೋಡ್ಕೊಂಬರ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಪ್ಪ. ದೇವ್ರು ನಿನಗೆ ಒಳ್ಳೇದ್ ಮಾಡ್ಲಿ. ಸರಿ, ಹಾಗಾದ್ರೆ ನೀವು ಹೋಗಿ ಮಲ್ಕೊಳ್ಳಿ. ಅಮ್ಮ, ನೀವು ಹೋಗಿ ನಿದ್ದೆ ಮಾಡಿದ್ರೆ ನಾನು ಹೋಗಿ ಕರ್ಕೊಂಬರೋದು. ಸರಿಪ್ಪ. ಅನ್ನು ಪುಟ್ಟ, ಇನ್ನೂ ಮಲ್ಗಿಲ್ವಾ? ಅಮ್ಮ, ನಿನ್ ಪಕ್ಕದಲ್ಲಿಲ್ಲ, ಅದನ್ನ ನನಗೆ ನಿದ್ದೆನ ಬರಲ್ಲ, ಗೊತ್ತಾ? ಸಾರಿ ಕಂದ. ಅಮ್ಮ, ಎಲ್ಲೋಗಿದ್ದ ನೀನು? ಅಮ್ಮನಿಗೇನು ಅರ್ಜೆಂಟ್ ಕೆಲ್ಸ ಇತ್ತಾ, ಅದಕ್ಕೆ ಹೊರಗೆ ಹೋಗಿದ್ದೆ. ಹೋಗಕ್ ಮುಂಚೆ ಅನುಗ್ ಮೇಡಮ್ಗೆ ಹೇಳ್ಬಿಟ್ಟು ಹೋಗ್ಬೇಕು ತಾನೆ? ಯಾಕೆ ಹೇಳಿಲ್ಲ? ಯಾಕಂದ್ರೆ ನಮ್ಮ ಅನು ಮಹಾರಾಣಿಯವರು ನಿದ್ದೆ ಮಾಡ್ತಿದ್ರು. ನಾವು ತೊಂದರೆ ಕೊಡಬಾರ್ದು ಅಂತ ಹಾಗೆ ಹೋದ್ವಿ. ದಯಮಾಡಿ ನಮ್ಮನ್ ಕ್ಷಮಿಸಿ ಮಹಾರಾಣಿಯವರೇ. ಅಮ್ಮ, ನೀನ್ ಹಂಗೆಲ್ಲ ಬಿಟ್ಟೋಗ್ಬೇಡ ಅಮ್ಮ, ನಂಗೆ ಭಯ ಆಗುತ್ತೆ. ಯಾಕ್ ಭಯ? ಮನೆಲ ಅಜ್ಜಿ, ಮಾವ, ಗೋವಿಂದಣ್ಣ, ಗೀತಕ್ಕ ಎಲ್ಲ ಇದ್ರಲ್ವಾ? ಅಮ್ಮ ಮಲಗಿದಾಗ ಕೆಟ್ಕೊಂಡ್ ಬಿತ್ತು, ಗೊತ್ತಾ? ಅದಕ್ಕೆ ಎಚ್ಚರ ಆಯ್ತು, ಮತ್ತೆ ನಿದ್ದೆನೇ ಬರ್ಲಿಲ್ಲ. ನೀನು ನನ್ ಮಗಳು ಕಂದ. ಕನ್ಸಿಗೆಲ್ಲ ಯಾರಾದ್ರೂ ಭಯ ಪಡ್ತಾರಾ? ಧೈರ್ಯವಾಗಿರ್ಬೇಕು. ಇವಾಗ ನೋಡು, ಅಮ್ಮ ಭಯ ಪಡ್ತಾಳಾ? ಇಲ್ಲಮ್ಮ. ನೀನು ಹಾಗೆ ಧೈರ್ಯವಾಗಿರ್ಬೇಕು. ಸರಿ ಅಮ್ಮ. ಸರಿ ಕಂದ, ನೀನ್ ಮಲ್ಗು. ಅಮ್ಮ, ನನಗೆ ಹಸುವಾಗ್ತಿದೆ. ಅಯ್ಯಯ್ಯೋ, ಊಟ ಮಾಡಿಲ್ವಾ? ಇಲ್ಲಮ್ಮ. ಅಯ್ಯೋ, ಸರಿ ಬಾ, ಏನಾದ್ರೂ ಮಾಡ್ಕೊಡ್ತೀನಿ, ಬಾ. ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಏನಾಯ್ತು? ಅಳಿ ಅಂದ್ರೆ ಎಷ್ಟು ದೊಡ್ಡ ಸಾಮ್ರಾಜ್ಯನ ಕಟ್ಟೀನಿ, ಆದ್ರೆ ಅದನ್ನ ಉಳಿಸ್ಕೊಳ್ಳೋದಕ್ಕ ನಾನ್ ಮಾಡ್ತಿರೋ ಹೋರಾಟ ಅಷ್ಟಿಷ್ಟಲ್ಲ. ಇದು ಭೂಗತ ಲೋಕ ಅದ. ಈ ಲೋಕದಾಗ ಸಮಸ್ಯೆ ಹೆಂಗ್ ಬರ್ತೈತಿ ಅಂತ, ಯಾವ ನಮೂನಿಲ್ ಬರ್ತೈತಿ, ಯಾರಿಂದ ಬರ್ತೈತಿ ಅಂತ ಊಹೆ ಮಾಡಕ್ಕಾಗ್ತಿಲ್ಲ. ಅದು ನಿಜಾನೇ ಬಿಡಿ. ಒಂದು ಹೆಣ್ಣಾಗಿ ಇಷ್ಟೊಂದು ದೊಡ್ಡ ಸಾಮ್ರಾಜ್ಯನ ಆಳ್ತಿದ್ದೀರಾ ಅಂದ್ರೆ ನೀವು ನಿಜವಾಗ್ಲೂ ಗ್ರೇಟು. ಹಳಿಮಯ, ವಿಷಯ ಅದಲ್ಲ. ಈಗ ನನಗೆ ಬಲಗೈ ಬೇಕು.
ಇದ್ದೊಬ್ಬ ಮಗ ನೆಗೆದ್ ಬಿದ್ದು ಸತ್ತ. ಇನ್ನು ಇನ್ನೂ ಚಿಕ್ಕವಳು. ಆಕಿ ದೊಡ್ಡಾಕಿ ಆಗಿ ಇದನ್ನೆಲ್ಲ ವಹಿಸ್ಕೊಳ್ಳೋವರೆಗೂ ನೀನ್ ನನಗ ಬಲಗೈ ಆಗಿರ್ಬೇಕು ನೋಡ. ಅನ್ನು ಬೆಳೆಯೋವರೆಗೂ ಈ ಸಾಮ್ರಾಜ್ಯನ ಉಳಿಸ್ಕೊಳ್ಳೋದು ನಮ್ಮಿಬ್ರ ಕೈಯಾಗೈತಿ. ಎಲ್ಲೋ ಹೋಗಿದ್ದೆ ನೀನು? ಮನೆಗ್ ಬರೋ ಹೊತ್ತಾ ಇದು? ಅಮ್ಮ ನೀವಿನ್ನೂ ಮಲಗಿಲ್ವಾ? ಇಷ್ಟು ಲೇಟ್ ಆಗಿದೆ. ನೀವು ನನಗೆ ವೇಟ್ ಮಾಡ್ಬಿಡಿ ಅಂತ ಹೇಳಿದೀನಿ ತಾನೆ. ಅಲ್ಲ ಕಣೋ ವಿಕ್ರಾಂತ್, ಹೊತ್ತಲ್ಲದ ಹೊತ್ತಲ್ಲಿ ನೀನ್ ಆಚೆ ಹೋದ್ರೆ ನನಗ್ ನೆಮ್ಮದಿಯಾಗಿ ನಿದ್ದೆ ಬರುತ್ತಾ? ಏನಾಯ್ತೋ ಏನೋ ಅನ್ನೋ ಭಯ ಇರಲ್ವಾ ನಂಗೆ? ಅಮ್ಮ ನೀವ್ ಈ ತರ ಎಲ್ಲ ಭಯ ಪಡ್ಕೊಳಕ್ಕೆ ನಾನೇನ್ ಚಿಕ್ಕ ಹುಡುಗನ? ನಾನು ನಿಮ್ಗೆ ಅಷ್ಟೆಲ್ಲ ಹೇಳಿದೀನಿ ನನಗೋಸ್ಕರ ವೇಟ್ ಮಾಡ್ಬಿಡಿ, ಹೋಗಿ ಮಲ್ಕೊಳ್ಳಿ ಅಂತ. ನನ್ನ ಮಾತು ಕೇಳಲ್ಲ ಅಲ್ವಾ ನೀವು? ಚಿಕ್ಕ ಹುಡುಗ ಅಂತ ಅಲ್ಲ ಕಣೋ, ಮೊದ್ಲೇ ಕಾಲ ಸರಿ ಇಲ್ಲ. ಇಷ್ಟೊತ್ತಲ್ಲಿ ನೀನ್ ಆಚೆ ಹೋಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು ಹೇಳು? ಹೇಳಿದ್ನಲ್ಲಮ್ಮ, ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ಸುಮ್ನೆ ನಾನು ಹೋಗೋದಕ್ಕೆ, ಅದು ಮಧ್ಯರಾತ್ರಿಲಿ, ನನಗೇನ್ ತಲೆ ಕೆಟ್ಟಿರುತ್ತಾ ಹೇಳಿ? ಯಾವಾಗ್ಲೂ ಬರೀ ಕೆಲ್ಸ ಅಂದ್ರೆ ಆಗತ್ತೇನೋ? ಪಾಪ ಮಗು, ಅಪ್ಪ ಇಲ್ಲ ಅಂದ್ರೆ ನನಗ್ ನಿದ್ದೆ ಬರಲ್ಲ ಅಂತ ಹೇಳ್ತಿದ್ದ. ಅಲ್ಲ, ಈಗ ಅವ್ನು ಮಲ್ಕೊಂಡ ಇಲ್ವಾ? ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಲ್ವಾ, ಅವನಿಲ್ಲೇ ಹಾಲಲ್ಲಿ ಮಲಗಿದ್ದ. ಈಗ ನಿಮ್ ರೂಮಲ್ಲಿ ಮಲಗಿಸ್ಬಿಟ್ಟು ಬಂದಿದ್ದೀನಿ. ಸರಿ, ನನ್ನ ಮನೆಗೆ ಬಂದಾಯ್ತಲ್ಲ, ನೀವು ಹೋಗಿ ಸಮಾಧಾನವಾಗಿ ಮಲ್ಕೊಳ್ಳಿ. ಏನೋ ಸಮಾಧಾನ ವಿಕ್ರಾಂತ್? ಈಗ ನೀನು ಒಂಟಿ ಅಲ್ಲ, ಮದ್ವೆ ಫಿಕ್ಸ್ ಆಗಿದೆ. ಇನ್ನು ಓಡಾಡ್ಕೊಂಡಿರೋಕೆ. ನಿನ್ನೆ ನಂಬ್ಕೊಂಡು ಒಂದು ಹುಡುಗಿ ಇದ್ದಾಳೆ. ಆ ಜ್ಞಾನ ಏನಾದ್ರೂ ಇದೆಯಾ ನಿನ್ಗೆ? ನೀನಿನ್ನು ಮೊದ್ಲಿನ ತರ ಗುಂಡ್ರು ಗೋವಿ ತರ ಊರೂರ್ ಸುತ್ಕೊಂಡಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಮದ್ವೆ ಆದ್ಮೇಲೂ ನೀನ್ ಎಷ್ಟೊತ್ತಲ್ಲಂದ್ರೆ ಅಷ್ಟೊತ್ತಲ್ಲಿ ಹೊರಗಡೆ ಹೋದ್ರೆ ನಿನ್ ಹೆಂಡತಿ ಏನ್ ಅನ್ಕೊಳಲ್ಲ ಹೇಳು? ಪಾಪ ಪಲ್ಲವಿ ಅದೆಷ್ಟು ಆಸೆ ಇಟ್ಕೊಂಡು ನಿನ್ನ ಮದ್ವೆ ಆಗ್ತಿದ್ದಾಳೋ ಏನೋ. ಅಮ್ಮ, ನೀನ್ ನೋಡಿದ್ರೆ ಯಾವಾಗ್ಲೂ ಕೆಲ್ಸ ಅಂತ ಆಚೆ ಹೋಗ್ತೀಯ. ಅಮ್ಮ, ನನ್ಗೆ ಯಾಕೋ ಇದು ಸರಿ ಅನ್ನಿಸ್ತಿಲ್ಲ ಕಣೋ ವಿಕ್ರಾಂತ್. ಅಮ್ಮ, ಕೂಲ್, ಕಾಮ್ ಡೌನ್. ಪಲ್ಲವಿನ ಅಷ್ಟೊಂದು ಪಾಪ ಅಂತೆಲ್ಲ ಹೇಳ್ಬೇಡಿ. ಅವರು ಎಲ್ಲ ಹುಡುಗಿರ್ತಾರ ಅಲ್ಲ. ಆಕ್ಚುಲಿ ನಾನು ಒಬ್ನೇ ಹೋಗಿದ್ದಲ್ಲ, ಇಷ್ಟೊತ್ತು ಪಲ್ಲವಿಯವ್ರು ನನ್ನ ಜೊತೆನೇ ಇದ್ರು. ವಿಕ್ರಾಂತ್ ಪಲ್ಲವಿನ ಜೊತೆನಲ್ಲೇ ಕರ್ಕೊಂಡೋಗಿದ್ದ? ಎಲ್ಲಿ ಹೋಗಿದ್ರಿ? ಎಲ್ಲೆಲ್ಲಿ ತಿರ್ಗಾಡಿದ್ರಿ? ಪಾರ್ಟಿ ಗೇಟಿ ಮಾಡಿದ್ರ ಹೇಗೆ? ಅಂದಾಗೆ ಪಲ್ಲವಿನೇ ಫೋನ್ ಮಾಡ್ಕರಿದ್ಲಾ ಬನ್ನಿ ಸಿಗೋಣ ಅಂತ?